ಮಾಚಯ್ಯನವರು ಒಂದು ಮಾತು ಹೇಳ್ತಾರಂತೆ, ಅಗಸ ಆಳಲ್ಲ, ಅಗಸ ಕೀಳಲ್ಲ, ಅರಸ ಇರಿಮೆ ಅಲ್ಲ, ಮೇಲಲ್ಲ, ಅರಿತು ನಡೆದರೆ ಮಾತ್ರ ಬದುಕು ಅಂತ. ಅದನ್ನು ನಾವೆಲ್ಲ ತಿಳ್ಕೊಂಡು ನಡೆಯೋಣ ನಮ್ಮ ಬದುಕಲ್ಲಿ. ನಿಮ್ಮ ಸಮುದಾಯದ ಒಂದು ಕೀರ್ತಿ ಪತಾಕೆ ಮಡಿವಾಳ ಮಾಚಯ್ಯನವರು. ಅವ್ರ ಬಗ್ಗೆ ನೀವು ತಿಳ್ಕೋಬೇಕು. ತಂದೆ ಪರ್ವತಯ್ಯ, ತಾಯಿ ಸುಗುಣಮ್ಮ, ಹೆಂಡತಿ ಮಲ್ಲಿಗೆಯಮ್ಮ. ಮಾಚಿದೇವರು ಹೇಗೆ ಭೂಲೋಕಕ್ಕೆ ಬಂದರು? ದಕ್ಷ ರಾಕ್ಷಸನನ್ನ ಸಂಹಾರ ಮಾಡಿ ಕಾಯಿಸಿ ಬರ್ತಾ ಇರ್ಬೇಕಾದ್ರೆ ಆ ಸೆರಗು ಶಿವಶರಣನಿಗೆ ತಗಲಿದಾಗ ಅದು ಅಪಚಾರ ಆಗುತ್ತೆ. ಶಿವನನ್ನ ಹೋಗಿ ಕೇಳ್ಕೊಂಡಾಗ ಇದನ್ನ ಹೇಗೆ ನಾನು ಶಾಪದಿಂದ ನಾನು ಹೇಗೆ ವಿಮೋಚನೆ ಆಗಲಿ ಅಂದ್ರೆ ಈಶ್ವರ ಮಡಿವಾಳ ಅಂದ್ರೆ ಆ ವೀರಭದ್ರನಿಗೆ ಹೇಳ್ತಾರಂತೆ, ನೀನು ಭೂಲೋಕದಲ್ಲಿ ಜನಿಸಿ ಮಡಿ ಬಟ್ಟೆಗಳನ್ನ ಅಂದ್ರೆ ಇಲ್ಲಿ ನೀನು ಮಡಿ ಮಾಡಿದೆ, ಅಲ್ಲಿ ಹೋಗಿ ನೀನು ಬಟ್ಟೆಗಳನ್ನ ಮಡಿ ಮಾಡಿ ಶುಚಿ ಮಾಡಿ ನಿನ್ನ ಶಾಪನ ಪರಿಹಾರ ಮಾಡ್ಕೋಬೇಕು ಅಂತ ಈಶ್ವರ ಆ ವೀರಭದ್ರನಿಗೆ ಹೇಳಿದ್ರೆ ಭೂಲೋಕದಲ್ಲಿ ಅವಾಗ